ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಚಾನಲ್ ಅಂಜು ವ್ಲಾಗ್ಸ್. ಸೊ ಇವತ್ತು ಮಾರ್ನಿಂಗ್ಗೆ 7 o'clock ನನ್ನ ಮಗ ಎದ್ದು ಕ್ರಿಕೆಟ್ಗೆ ಹೋಗಿ ಮುಗಿಸ್ಕೊಂಡು ಬರ್ತಿದ್ದಾನೆ. ಸೊ ಇವತ್ತು ಪೋಲಿಯೋ ಡ್ರಾಪ್ಸ್ ಇತ್ತು. ಸೊ ಹಾಗಾಗಿ ಮಗಳು ಕೂಡ ಬೇಗನೆ ಎದ್ದಿದ್ಲು. ಅವಳು ಫ್ರೆಶ್ ಅಪ್ ಮಾಡಿಸಿ ಅವಳಿಗೆ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಡು ಬಂದ್ವಿ. ಹಾಗೆಯೇ ಬರ್ತಾನೆ ಒಂದು ದೇವಸ್ಥಾನಕ್ಕೆ ಹೋಗಿ ಅವಳು ಸ್ವಲ್ಪ ಪೂಜೆ ಮಾಡಿಸಿ ಮನೆಗೆ ಬಂದ್ವಿ. ಸೊ ನೆಕ್ಸ್ಟು ನಾವು ಹೊರಟಿದ್ದು ಬರ್ತ್ಡೇ ಪಾರ್ಟಿಗೆ. ಸೊ ನಮ್ಮ ನಾದಿನಿ ಮಗಂದು ಇವತ್ತು ಬರ್ತ್ಡೇ ಇದ್ದು. ಸೊ ಹಾಗಾಗಿ ಅವನಿಗೆ ಸ್ಪೆಷಲ್ ಗಿಫ್ಟ್ ತೊಗೊಂಡಿದ್ದಾನೆ ನನ್ನ ಮಗ. ಯಾವುದು ಅದು ಅವ್ರ ಮನೆ ಬನ್ನೇರುಘಟ್ಟ ರೋಡಲ್ಲಿ ಇರೋದು. ಸೊ ಹಾಗಾಗಿ ನಾವು ಹೊರಟ್ವಿ. ನೈಸ್ ರೋಡಲ್ಲಿ ಹೋಗೋದ್ರಿಂದ ಆರಾಮಾಗಿ ಹೋಗ್ಬೋದು, ಅಷ್ಟು ಗೊತ್ತಾಗೋದಿಲ್ಲ, ದೂರ ಅನಿಸಲ್ಲ. ಸೊ ನೋಡಿ ಆಲ್ಮೋಸ್ಟ್ ಮನೆ ಹತ್ರ ಬಂದ್ವಿ. ಸೊ ಫೈನಲಿ ಮನೆ ಹತ್ರ ರೀಚ್ ಆದ್ವಿ. ಮನೆಗೆ ಬಂದಿದ್ದ ತಕ್ಷಣ ಅತ್ತೆ ಮಾವ ಮಗಳ ಹತ್ರ ಮಾತಾಡೋದಕ್ಕೆ ಕೂತ್ಕೊಂಡ್ಬಿಟ್ರು. ಕೆಲಸನೂ ಬಿಟ್ಟು ಇಬ್ಬರೂ ಮಗಳ ಹತ್ರ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ರು. ನನ್ನ ಮಗ ಅವ್ರ ಅಣ್ಣನ ಜೊತೆ ಕೂತ್ಕೊಂಡು ಟಿ ವಿ ನೋಡೋಕ್ಕೆ ಶುರು ಮಾಡ್ದೆ. ಜೊತೆಗೆ ನಮ್ಮ ಯಜಮಾನರು ಜೊತೆಲಿ ನಿಂತ್ಕೊಂಡು ನೋಡ್ತಾಯಿದ್ರು ಇಂಟ್ರೆಸ್ಟಿಂಗಾಗಿ. ಸೊ ಹಾಗೆ ಟೈಮ್ ಆಯಿತು. ಹಾಗೆ ಬರ್ಡೇಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಬರ್ತ್ಡೇಗೆ ಬರೋ ಮಕ್ಕಳಿಗೆ ರಿಟರ್ನ್ ಗಿಫ್ಟಿಗೆ ಅಂತ ಈ ಥರ ಪೌಚಸ್ನೆಲ್ಲ ಬುಕ್ ಮಾಡಿದ್ರು ಆನ್ಲೈನಲ್ಲೇ. ಪೆನ್ಸಿಲ್ಸ್, ಎರೇಸರ್ಸ್ ತುಂಬಾ ಚೆನ್ನಾಗಿತ್ತು. ನೋಡಿ ಅದು ನೋಡಿ ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಈ ಥರ ಬುಕ್ ಮಾಡಿ ಕೊಟ್ಟರೆ ಹೆಣ್ಮಕ್ಳಿಗೆ ನೋಡಿ ಬಾರ್ಬಿ ಡಾಲ್ ಎಲ್ಲ ಇದೆ, ತುಂಬಾ ಚೆನ್ನಾಗಿರುತ್ತೆ. ಅಟ್ರಾಕ್ಟಿವ್ ಆಗಿ ಪಿಂಕ್ ಕಲರ್. ಗಂಡು ಮಕ್ಕಳಿಗೆ ಈ ರೆಡ್ ಕಲರಲ್ಲಿ ಕಾರ್ಟೂನ್ಸ್ ಎಲ್ಲ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಪಿಂಕ್ ಕಲರ್, ಗಂಡು ಮಕ್ಕಳಿಗೆ ರೆಡ್ ಕಲರ್ ಅಂತೇಳಿ ಸಪ್ರೇಟಾಗಿ ಮಾಡಿ ಅದಕ್ಕೆ ಪೆನ್ಸಿಲ್ಸು, ಎರೇಸರ್ಸು ಹಾಗೆ ಚಾಕ್ಲೇಟ್ನೆಲ್ಲ ಹಾಕಿ ಹಾಗೆ ನೋಡ್ತಾ ನೋಡ್ತಾ ಸಾಯಂಕಾಲ ಹಾಗೆ ಹೋಯಿತು. ಫೈನಲಿ ಕೇಕ್ ತೊಗೊಂಡು ಬಂದರು. ಸೊ ಇದು ಫುಟ್ಬಾಲ್ ಥೀಮಲ್ಲಿ ಮಾಡಿರೋದು. ಡೆಕೋರೇಷನ್ ಕೂಡ ಹಾಗೆ ಮಾಡಿದ್ದಾರೆ, ಕೇಕ್ ಕೂಡ ಹಾಗೇ ಪ್ಲ್ಯಾನ್ ಮಾಡಿ ತರಿಸಿದ್ರು. ತುಂಬ ಚೆನ್ನಾಗಿತ್ತು ಕೇಕ್ ಡಿಸೈನ್ ಎಲ್ಲ. ಅವನು ಫುಟ್ಬಾಲ್ ಹೋಗೋದ್ರಿಂದ ಅವನಿಗೆ ಫುಟ್ಬಾಲ್ ಇಷ್ಟ ಅಂತೇಳಿ ಆ ಥೀಮಲ್ಲೇ ಮಾಡಿದರು. ಸೊ ಮನೆಗೆ ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ದರು. ಇನ್ನೇನು ಬಾಕಿ, ನೆಕ್ಸ್ಟ್ ಕೇಕ್ ಕಟ್ ಮಾಡೋದೊಂದೇ ಬಾಕಿ. ನಾವು ಕೂಡ ಬೇಗ ಬರ್ಡೇ ಪಾರ್ಟಿ ಮುಗಿಸಿ ಮನೆಗೆ ಹೊರಡಬೇಕು. ಯಾಕಂದರೆ ಮಗನಿಗೆ ಪ್ರಾಜೆಕ್ಟ್ ವರ್ಕ್ ಇದೆ. ಸೊ ಅದನ್ನು ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಡಬೇಕು. ಸೊ ಫೈನಲ್ ಆಗಿ ಕೇಕ್ ಕಟ್ಟಿಂಗ್. ಇವತ್ತು ಸ್ಪೆಷಲ್ ಏನಂದರೆ 20th ಇನ್ನೊಬ್ಬರು ಸಿಸ್ಟರ್ ಮಗ ಅವನದು ಬರ್ಡೇ. ಸೊ 21st ಬಂದು ಇವನದು ಚಿಕ್ಕವನದು. ಸೊ ಅದು ಹಾಗಾಗಿ ಇಬ್ಬರದು ಒಟ್ಟಿಗೆ ಬರ್ಡೇಗೆ ಕೇಕ್ ಕಟ್ ಮಾಡಿಸಿದ್ರು. ಸೊ ತುಂಬ ಗಿಫ್ಟ್ಸ್ ಎಲ್ಲ ಬಂದಿತ್ತು. ಅದನ್ನೆಲ್ಲ ತೆಗೆದು ನಮಗೆ ತೋರಿಸೋದ್ರಲ್ಲೇ ಅವ್ನು ಫುಲ್ ಖುಷಿಯಾಗ್ಬಿಟ್ಟಿದ್ದ. ತುಂಬ ಸ್ಟೇಷ್ನರೀಸ್ ಬಂದಿದೆ ನನಗೆ ಅಂತ ಖುಷಿಯಾಗ್ಬಿಟ್ಟಿದ್ದ ಇವನು. ಎಲ್ಲರೂ ಟಾಯ್ಸ್, ಡಾಲ್ಸ್ ಅದೆಲ್ಲ ಕೇಳ್ತಾರೆ, ಇವನಿಗೆ ಸ್ಟೇಷ್ನರೀಸ್ ಬಂದಿರೋದೇ ತುಂಬ ಖುಷಿಯಾಗ್ಬಿಟ್ಟಿತ್ತು. ಸೊ ಫೈನಲಿ ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ನೆಕ್ಸ್ಟು ಹೊರಗಡೆ ಎಲ್ಲಾದರೂ ಹೋಟೆಲಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲರೂ ಹೊರಟ್ವಿ. ಸೊ ಅಲ್ಲೇ ಬನ್ನೇರುಘಟ್ಟ ರೋಡಲ್ಲೇ ಒಂದು ನಂದಿನಿ ಹೋಟೆಲ್ ಅಂತ ಇತ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾರೆ. ಒಳ್ಳೆಯದು, ತುಂಬ ಖುಷಿ ಅಂತ ಏನಂದರೆ ನನ್ನ ಮಗಳಂತೂ ಎಲ್ಲೇ ಹೋದ್ರೂ ಗಲಾಟೆನೇ ಮಾಡೋದಿಲ್ಲ, ಸೈಲೆಂಟಾಗಿರ್ತಾಳೆ. ಅವಳೊಬ್ಬಳು ಮಗು ಚಿಕ್ಕ ಮಗು ಇದೆ, 2.5 months ಬೇಬಿ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ ಯಾರಿಗೂ, ಅಷ್ಟು ಸೈಲೆಂಟಾಗಿರ್ತಾಳೆ ನನ್ನ ಮಗಳು. ಅದು ನನಗಂತೂ ಫುಲ್ಲು ಖುಷಿ. ಯಾಕಂದ್ರೆ ನಾನು ಎಲ್ಲರೂ ಹೊರಗಡೆ ಹೋದ್ರೂ ಡಿಸ್ಟರ್ಬೆನ್ಸ್ ಇರಲ್ಲ, ಇವಳಿಂದ ನನಗೆ ಅಳೋದಿಲ್ಲ. ಹಾಗಾಗಿ ಸೊ ದೊಡ್ಡವನಿಗೆ ಕೇಕ್ ಕಟ್ಟಿಂಗ್ ಮಾಡಿಸಿರಲಿಲ್ಲ, ಯಾಕಂದರೆ ಅವನು ವರ್ಕ್ ಅಂತ ಹೇಳಿ ಔಟ್ಸೈಡ್ ಹೊಟ್ಟೋಗಿದ್ದ. ಸೊ ಹಾಗಾಗಿ ಹೋಟೆಲಲ್ಲೇ ಇನ್ನೊಂದು ಕೇಕ್. ಹ್ಯಾಪಿ ಬರ್ತ್ಡೇ ಟು ಯು ಆಶ್ರಿತ್.
ಸೊ ಫೈನಲಿ ಬ್ಯಾಟಿಂಗ್ ಶುರು ಮಾಡಿಕೊಂಡ್ವಿ. ಸೊ ಫೈನಲಿ ಊಟ ಎಲ್ಲ ಆಗಿ ನೆಕ್ಸ್ಟ್ ನಾವು ಮನೆ ಕಡೆ ದಾರಿ ಹೊರಟ್ವಿ. ಆಲ್ಮೋಸ್ಟ್ 10:30 ಆಗಿಬಿಟ್ಟಿತ್ತು ಊಟ ಎಲ್ಲ ಮುಗಿಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ. ಸೊ ಈಗೇನಂದರೆ ಮನೆಗೆ ಹೋಗಿ ಪ್ರಾಜೆಕ್ಟ್ ಬೇರೆ ಮಾಡಬೇಕು. ಫೈನಲಿ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಿದ್ದ ತಕ್ಷಣ ಪಾಪ ಅವರಪ್ಪ ಫಸ್ಟು ಶುರು ಮಾಡಿದ್ದೆ ಅವನ ಪ್ರಾಜೆಕ್ಟ್ ಮಾಡೋದಕ್ಕೆ. ರಾತ್ರಿ 12 ಗಂಟೆ ಆಗಿತ್ತು ಪ್ರಾಜೆಕ್ಟ್ನ ಮಾಡಿ ಮುಗಿಸೋದಕ್ಕೆ. ಸೊ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.